ಸೃಷ್ಟಿಸಿದ ಸರಸನ ದುಷ್ಟ 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 ಮರುಳಿ 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 ನಡೆಯುವುದಕ್ಕೆ ದಾರಿಗಳು ಬೇಕೆ? ದಾರಿಗಳಿಲ್ಲದೆ ಇದ್ದರೂ ನಡೆಯಬಹುದು. ಆದರೆ ಕನಸುಗಳಿಲ್ಲದಿದ್ದರೆ ನಡೆಯುವುದಕ್ಕಾಗುವುದಿಲ್ಲ. ನನ್ನ ಕನಸುಗಳು ಚಿತ್ರ ಚಿತ್ರವಾಯಿತಲ್ಲ, ನನ್ನ ಆಸೆಗಳು ಮುಚ್ಚುವುದಾಯಿತಲ್ಲ, ನನ್ನ ಬದುಕು ಬಂಡವಾಳ ಯಾರಿಂದ? ನನ್ನ ಮರಳುತನ. ನಾನು ಯಾಕಾಗಿ ನೀರಾಟಕ್ಕೆ ಹೋಗಬೇಕಾಯಿತು? ಯಾಕಾಗಿ ಬೀಳಿಸಬೇಕಾಯಿತು? ಯಾಕಾಗಿ ಭೀಷ್ಮರಲ್ಲಿ ವಿಚಾರವನ್ನು ಹೇಳಬೇಕಾಯಿತು? ಯಾಕಾಗಿ ನಂಬಿಕೊಂಡು ಬಂದು ವ್ಯಭಿಚಾರಿ ಎನ್ನುವ ಪಟ್ಟವನ್ನು ಕಟ್ಟಿಕೊಳ್ಳುತ್ತೇನೆ? ನನ್ನ ಬದುಕು ಇಲ್ಲ. ಬದುಕನ್ನು ಬಂದ ಹಾಗೆ ಸ್ವೀಕರಿಸುವುದಲ್ಲ, ನನ್ನ ಬದುಕನ್ನು ನಾನು ಹೀಗೆಯೇ ರೂಪಿಸಿಕೊಳ್ಳುತ್ತೇನೆ ಎನ್ನುವಂಥ ಯೋಚನೆಯನ್ನು ಮಾಡಿ ಮೊದಲಾಗಿ ಕಣ್ಣಿಟ್ಟಿದ್ದೇನೆ, ಆ ಬಳಿಕ ಕಾಲಿಟ್ಟಿದ್ದೇನೆ. ನನ್ನ ಮರುಳಾಟವಲ್ಲ. ನನ್ನ ಅಪ್ಪ ಪ್ರತಾಪಸೇನ, ಪ್ರತಾಪವೇನದಿರುವಂಥ ಪ್ರತಾಪಸೇನ, ಶೂರತ್ವವಿಲ್ಲದ ಶೂರಸೇನ. ಪುಣ್ಯಕ್ಷೇತ್ರವಾದ ಕಾಶಿ ಕ್ಷೇತ್ರದಲ್ಲಿ ಅಸಂಖ್ಯ ಅರಸು ಮಕ್ಕಳನ್ನು ಕಲೆ ಹಾಕಿ ಅವರ ಜೊತೆಯಲ್ಲಿ ಹೋರಾಟವನ್ನು ನಡೆಸಿ ರಕ್ತದ ಬಳಿ ಹರಿಯುವಂತೆ ಮಾಡಿ ಕೊಟ್ಟಿಗೆಯಲ್ಲಿರುವ ಕರುವನ್ನು ಕಟ್ಟಿಗಳಿಗೆ ಕೊಂಡೊಯ್ದು ಮಾರುವಂತೆ 3 ಮಂದಿ ಹೆಣ್ಣು ಮಕ್ಕಳನ್ನು ಒಬ್ಬಾತನಿಗೆ ಮದುವೆ ಮಾಡಿಸುತ್ತೇನೆ ಎನ್ನುವಂಥ ಪ್ರಣವನ ಸಾಧನಲ್ಲ ಅಂತಹ ಪ್ರತಾಪಸೇನ ಪರಮ ಪಾತಕಿ ಪಾತಕಿ ಇಲ್ಲ. ಕೆಟ್ಟ ಮಕ್ಕಳಾದರೂ ಹುಟ್ಟುತ್ತಾರೆ, ಕೆಟ್ಟ ತಂದೆ ತಾಯಿಯಂದರೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ತಂದೆಯೇ ಇಲ್ಲ ತನ್ನ ಮಗಳ ಬದುಕು ಹಾಳಾಗಲಿ ಎಂದು ಯೋಚಿಸುತ್ತಾನೆಯೇ? ಮತ್ತೊಂದು ಪ್ರಾಣಿಯ ಮಾಂಸವನ್ನು ಹಿಸಿದು ತಿನ್ನುವಂಥ ಹುಲಿಯಾದರೂ ತನ್ನ ಮರಿಗಳ ಜೊತೆಯಲ್ಲಿ ಮರಿಯಾಗುತ್ತದೆಯೇ ಹೊರತು ಮಕ್ಕಳಿಗೆ ಮಾರಿಯಾಗುವುದು. ಯಾವ ತಂದೆ ತಾಯಿಗೂ ಮಕ್ಕಳಿಗೆ ಕೆಡುಕನ್ನುಂಟು ಮಾಡುವುದು. ನನ್ನಪ್ಪ ಒಳ್ಳೆಯವನು. ಒಂದು ಮನೆಯ ಬೆಳೆದಲ್ಲಿ ಆಟವಾಡಿ ಬೆಳೆದ ಹೆಣ್ಣು ಮಕ್ಕಳು ಒಬ್ಬನನ್ನು ಮದುವೆಯಾಗಿ ಸಂತೋಷದಲ್ಲಿ ಒಂದೇ ಮನೆಯಲ್ಲಿರಲಿ ಎನ್ನುವಂಥ ಯೋಚನೆಯನ್ನು ನನ್ನಪ್ಪ ಮಾಡಿದರೆ ಅಪ್ಪನದ ಅಪರಾಧವೇ? ನನ್ನಪ್ಪನ ಪಾತಕವಾಗುತ್ತಿದ್ದರೆ ನನ್ನೆರಡು ಜನ ತಂಗಿಯಂದಿರ ಬದುಕು ಹಾಳಾಗಬೇಕಾಗಿತ್ತು. ಚಕ್ರವರ್ತಿಯನ್ನು ಮದುವೆಯಾಗಿ ಸುಖವಾಗಿ ಕಾಲ ಕಳೆಯುತ್ತಿದ್ದಾರೆ. ನನ್ನಪ್ಪ ಒಳ್ಳೆಯವರು, ನನ್ನಪ್ಪ ಒಳ್ಳೆಯವರು. ಯಾಕಾಗಿ ಬರಬೇಕಾಗಿತ್ತು? ತನ್ನ ದೈಹಿಕವಾದ ದಾಢ್ಯತನವನ್ನು ತೋರಿಸಿ ಹೆಣ್ಣು ಮಕ್ಕಳಾದ ನಮ್ಮ ಚಿತ್ತವನ್ನು ಚಂಚಲಗೊಳಿಸಿ ಪ್ರೀತಿಸುವ ನಾಟಕವನ್ನು ಆಡಿದಂತಹ ಕಾಮುಕ ಒಲಿದು ಬಂದಂಥ ಹೆಣ್ಣನ್ನು ವ್ಯಭಿಚಾರಿ ಎಂದನಲ್ಲ, ಅಂತಹ ಸಾಲ್ವ ಪರಮ ಮೂರ್ಖ. ಇಲ್ಲ, ನನಗಾಗಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದಾನೆ. ಅಜೇಯನಾದಂಥ ಭೀಷ್ಮನಿಗೆ ಸಟ್ಟು ಹೊಡೆದು ನಿಂತದ್ದು ಈ ಅಂಬೆಯ ಮೇಲಿನ ಪ್ರೀತಿಗೋಸ್ಕರವಾಗಿ. ತಾನು ಮದುವೆಯಾಗಬೇಕಾದಂತಹ ಹುಡುಗಿ ಯಾರದ್ದೋ
ವಿಶ್ವನಾಥ ವಿಶ್ವನಾಥ ವಿಶ್ವನಾಥ, ನನಗೆ ಈ ಬದುಕನ್ನು ಯಾಕೆ ಕೊಟ್ಟೆ ಸ್ವಾಮಿ? ಹೆಣ್ಣಾಗಿ ಹುಟ್ಟುವುದು ಕಣ್ಣೀರಿಡುವುದಕ್ಕೆ ಬಂದ ಮಾತನ್ನು ಸತ್ಯಗೊಳಿಸಿರಿ ಅಲ್ಲ. ವಿಕಟ ವಿನೋದಿಯಾಗಿ ವಿಕೃತ ಸೃಷ್ಟಿಯನ್ನು ಮಾಡುತ್ತಾ ತನ್ನ ಔದ್ಯೋಗಿಕವಾದಂಥ ಜಾಡ್ಯವನ್ನು ಕಳೆಯಲಿಪ್ಪಿಸಿ ನನಗಿಂತ ಒಂದು ಯಾತನಾಮಯವಾದಂಥ ಬದುಕನ್ನು ಕೊಟ್ಟವನಿದ್ದಾನಲ್ಲ ಭಗವಂತ. ರಾಜಕುಮಾರಿ ನಾನು, ಹಸಿವೆ ಅಂದರೆ ಏನಂತ ನನಗೆ ಗೊತ್ತಿಲ್ಲ, ಬಡತನ ಅಂದರೆ ನನಗೆ ಏನಂತ ಗೊತ್ತಿಲ್ಲ. ಆದರೆ ಇವತ್ತು ಈ ಕಾಡಿನಲ್ಲಿ ಏಕಾಂಗಿಯಾಗಿ ಪಿಶಾಚಿಯಲ್ಲಿ ತಿರುಗಾಡುತ್ತಿದ್ದೇನೆ. ಹಾಗಾದ್ರೆ ನನಗಿಂತ ಯಾತನಾಮಯವಾದಂಥ ಬದುಕನ್ನು ಕೊಟ್ಟವನು ಆ ವಿಧಾತ ದುಷ್ಟ. ಇಲ್ಲ, ಬ್ರಹ್ಮದೇವ ನನಗೇನು ಕಡಿಮೆ ಮಾಡಿದ್ದಾನೆ? ಕಾಶಿ ಕ್ಷೇತ್ರದಲ್ಲಿ ನನ್ನ ಜನನ, ಗಂಗಾ ನದಿಯಲ್ಲಿ ನೀರಾಟ, ದಿನನಿತ್ಯ ಮಹದೇವನ ದರ್ಶನ ಭಾಗ್ಯ, ನಾನು ರೂಪವತಿ, ಯೌವನವತಿ, ರಾಜಕುಮಾರಿ, ವಿದ್ಯಾವಂತೆ, ಬುದ್ಧಿವಂತೆ. ನನಗಿಷ್ಟೆಲ್ಲವನ್ನ ಭಗವಂತ ಕೊಟ್ಟಿದ್ದಾನೆ. ಹಾಗಾದರೆ ವಿಧಾತ ದುಷ್ಟನಲ್ಲ, ಸಾಲ್ವ ಮೂರ್ಖನಲ್ಲ, ನನ್ನ ಪಾತಕಿಯಲ್ಲ, ನನ್ನ ಮರುಳುತನವಲ್ಲ. ಆದರೂ ನನ್ನ ಬದುಕು ಹಾಳಾಯಿತಲ್ಲ, ನನ್ನ ಜೀವನ ಹಾಳಾಯಿತಲ್ಲ. ಯಾರಿಂದ? ಭೀಷ್ಮ